ಕೃಷ್ಣನ ಸಣ್ಣ ಕಥೆಗಳು. ಭಗವಾನ್ ಕೃಷ್ಣ ವಿಷ್ಣುವಿನ 9 ಅವತಾರಗಳಲ್ಲಿ ಒಂದು. ಕೃಷ್ಣನನ್ನು ಹಲವು ರೂಪಗಳಲ್ಲಿ ಪೂಜಿಸಲಾಗುತ್ತದೆ, ದೇವಾಲಯಗಳಲ್ಲಿ ಆರಾಧಿಸಲಾಗುತ್ತದೆ. ಕೃಷ್ಣ ದುಷ್ಟರನ್ನ ಸಂಹಾರ ಮಾಡಿ ಲೋಕದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿ ಭಗವಾನ್ ಕೃಷ್ಣನ ಕಥೆ ಸ್ಫೂರ್ತಿದಾಯಕವಾಗಿದ್ದು ಜೀವನದಲ್ಲಿ ಉತ್ತಮ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತದೆ. ಜೀವನ ಪಾಠಗಳನ್ನು ಕಲಿಯಲು ಸಹಾಯ ಮಾಡುತ್ತದೆ. ಶ್ರೀಕೃಷ್ಣನ ಬಾಲ್ಯದ ಈ ಕಥೆಗಳನ್ನು ನಿಮ್ಮ ಮಕ್ಕಳು ಖಂಡಿತವಾಗಿ ಇಷ್ಟಪಡುತ್ತಾರೆ. ಕೃಷ್ಣ ಜನ್ಮಾಷ್ಟಮಿಯಂದು ಪೋಷಕರು ಮಕ್ಕಳಿಗೆ ಹೇಳಬಹುದಾದ ಕೃಷ್ಣನ ಸಣ್ಣ ಕಥೆಗಳು ಇಲ್ಲಿದೆ ನೋಡಿ. ಕೃಷ್ಣನ ಬೆಣ್ಣೆ ಪ್ರೀತಿ. ಕೃಷ್ಣನು ವಾಸವಾಗಿದ್ದ ಗ್ರಾಮವಾದ ಗೋಕುಲವು ಗೋಪಾಲರು ಅಥವಾ ದನಗಾಹಿಗಳ ನಾಡಾಗಿತ್ತು. ಹಾಗಾಗಿ ಹಳ್ಳಿಯಲ್ಲಿ ಹಾಲು, ಮೊಸರು, ಬೆಣ್ಣೆ ಹೇರಳವಾಗಿ ದೊರೆಯುತ್ತಿತ್ತು. ಕೃಷ್ಣನು ಬೆಣ್ಣೆಯನ್ನು ತುಂಬ ಇಷ್ಟಪಡುತ್ತಿದ್ದನು ಮತ್ತು ತನ್ನ ತಾಯಿಯಿಂದ ಅಥವಾ ಹಳ್ಳಿಯ ಯಾವುದೇ ತಾಯಂದಿರಿಂದ ಬೆಣ್ಣೆಯ ಮಡಿಕೆಯನ್ನು ಕದಿಯಲು ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳುತ್ತಿದ್ದನು. ಎಲ್ಲ ತಾಯಂದಿರು ಕೃಷ್ಣ ಮತ್ತವನ ಸ್ನೇಹಿತರಿಗೆ ತಲುಪಲು ಸಾಧ್ಯವಾಗದಂತೆ ಚಾವಣಿಗೆ ಬೆಣ್ಣೆಯ ಮಡಿಕೆಗಳನ್ನು ಕಟ್ಟಲು ಪ್ರಾರಂಭಿಸಿದರು. ಚಾವಣಿಯ ಎತ್ತರಕ್ಕೆ ಕಟ್ಟಲಾದ ಈ ಮಡಿಕೆಗಳನ್ನು ತಲುಪಲು ಕೃಷ್ಣನ ತನ್ನ ಸ್ನೇಹಿತರೊಂದಿಗೆ ಸೇರುತ್ತಾನೆ. ಪರಸ್ಪರರ ಹೆಗಲ ಮೇಲೆ ಹತ್ತಿ ಮಾನವ ಪಿರಮಿಡ್ ರಚಿಸಿ ಬೆಣ್ಣೆ ಕದಿಯುತ್ತಾನೆ. ಮಡಿಕೆಗೆ ಬೆಣಚುಕಲ್ಲು ಎಸೆದು ಬೆಣ್ಣೆ ಸವಿಯುತ್ತಾರೆ. ಬೆಣ್ಣೆಯನ್ನ ಕದಿಯಲು ಕೃಷ್ಣನೇ ಪ್ರಮುಖ ಅಪರಾಧಿ ಎಂದು ಗೋಪಿಕೆಯರು ಕಂಡುಕೊಂಡು ತಾಯಿ ಯಶೋದೆಗೆ ದೂರು ನೀಡುತ್ತಾರೆ. ಯಶೋದೆ ಮಹಿಳೆಯರಲ್ಲಿ ಕ್ಷಮೆಯಾಚಿಸುತ್ತಾಳೆ. ಕೃಷ್ಣ ಮತ್ತು ಕಾಳಿ. 2ನೇ ಸಣ್ಣ ಕತೆ. ಪ್ರತಿದಿನ ಕೃಷ್ಣ ತನ್ನ ಹಸುಗಳನ್ನು ನದಿಯ ದಡದಲ್ಲಿ ಮೇಯಿಸಲು ಕರೆದುಕೊಂಡು ಹೋಗುತ್ತಿದ್ದನು. ಇದ್ದಕ್ಕಿದ್ದಂತೆ ಹಸುಗಳು ನದಿಯ ನೀರನ್ನು ಕುಡಿದು ಸಾಯಲು ಪ್ರಾರಂಭಿಸಿದವು. ತನ್ನ ದೈವಿಕ ಶಕ್ತಿಯಿಂದ 10 ತಲೆಯ ಸರ್ಪ ಕಾಳಿಯ ತನ್ನ ವಿಷದಿಂದ ನೀರನ್ನು ವಿಷಪೂರಿತಗೊಳಿಸುತ್ತಿದೆ ಎಂದು ಕೃಷ್ಣನು ಅರಿತುಕೊಂಡನು. ಕಾಳಿಯನ್ನು ತನ್ನ ದುಷ್ಟತನವನ್ನು ನಿಲ್ಲಿಸಲು ಕೇಳಿದನು. ಆದರೆ ಹಠಮಾರಿ ಸರ್ಪ ನಿರಾಕರಿಸಿತು. ಇದರಿಂದ ಸಿಟ್ಟಿಗೆದ್ದ ಕೃಷ್ಣನು ನದಿಗೆ ಧುಮುಕಿದನು. ಕಾಳಿಯನ್ನು ಮರ್ದಿಸಿ ತಲೆಯ ಮೇಲೆ ನೃತ್ಯ ಮಾಡಿದನು. ಕಾಳಿನ ತಲೆ ಮೇಲೆ ನಿಂತು ಕೃಷ್ಣನು ಬೃಹದಾಕಾರ ತಾಳಿದನು. ಕಾಳಿಯನ ಹೆಂಡತಿಯರು ಕೃಷ್ಣನನ್ನ ನಿಲ್ಲಿಸುವಂತೆ ಬೇಡಿಕೊಂಡರು. ಅವರ ಮಾತಿಗೆ ಮಣಿದು ಕೃಷ್ಣನನ್ನ ಕಾಳಿಯನ್ನ ಬಿಟ್ಟು ನದಿ ಬಿಟ್ಟು ತೆರಳುವಂತೆ ಸೂಚಿಸಿದನು. 3ನೇ ಕತೆ. ಕೃಷ್ಣ ಮತ್ತು ಅರಿಷ್ಟಾಸುರ. ಒಂದು ದಿನ ಬೃಹತ್ ಗೂಳಿಯೊಂದು ವೃಂದಾವನಕ್ಕೆ ಬಂದು ಗ್ರಾಮಸ್ಥರ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿತು. ಅದು ಎಲ್ಲಿಂದ ಬಂತು ಎಂದು ಯಾರಿಗೂ ತಿಳಿದಿರಲಿಲ್ಲ. ಎಲ್ಲರೂ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಎಲ್ಲೆಲ್ಲಿಗೋ ಓಡಲು ಪ್ರಾರಂಭಿಸಿದರು. ಎಲ್ಲರೂ ಸಹಾಯಕ್ಕಾಗಿ ಕೃಷ್ಣನ ಬಳಿಗೆ ಹೋದರು. ಕೃಷ್ಣನು ಗೋಳಿಯನ್ನ ಎದುರಿಸಿದಾಗ ಅದು ಪರಿಷ್ಟಾಸುರ ಎಂಬ ರಾಕ್ಷಸ ಎಂದು ಗೊತ್ತಾಯಿತು. ಕೃಷ್ಣನು ಗೋಳಿಯನ್ನ ಹಿಮ್ಮೆಟ್ಟಿಸಲು ಮತ್ತು ಅದರ ಕೊಂಬುಗಳನ್ನು ನಾಶಗೊಳಿಸಿದನು. ಅಂತಿಮವಾಗಿ ರಾಕ್ಷಸನು ಗೂಳಿಯ ದೇಹವನ್ನು ಬಿಟ್ಟು ಭಗವಂತನಿಗೆ ನಮಸ್ಕರಿಸಿದನು. ತಾನು ಭಗವಾನ್ ಬೃಹಸ್ಪತಿಯ ಶಿಷ್ಯನಾಗಿದ್ದು ತನ್ನ ಗುರುವಿಗೆ ಅಗೌರವ ತೋರಿದ್ದರಿಂದ ವೃಷಭವಾಗಲು ಶಾಪಗ್ರಸ್ತನಾಗಿದ್ದೇನೆ ಎಂದು ಹೇಳಿದನು. 4ನೇ ಕತೆ. ಕೃಷ್ಣ ಮತ್ತು ಕೇಶಿ. ಕೃಷ್ಣನು ಅರಿಷ್ಟಾಸುರನನ್ನ ಸೋಲಿಸಿದ ನಂತರ ಕ್ರೋಧದಿಂದ ಕೆರಳಿದ ಕಂಸನು ಕೇಶಿ ಎಂಬ ರಾಕ್ಷಸನನ್ನ ಕರೆಸಿ ಆ ಹುಡುಗನನ್ನ ಕೊಲ್ಲುವಂತೆ ಆಜ್ಞಾಪಿಸಿದನು. ಕೇಶಿ ಕುದುರೆಯ ರೂಪವನ್ನು ಧರಿಸಿ ವೃಂದಾವನದ ನಿವಾಸಿಗಳನ್ನ ಭಯಭೀತಗೊಳಿಸಿತು. ರಾಕ್ಷಸನು ಯುದ್ಧಕ್ಕೆ ಸವಾಲು ಹಾಕುತ್ತಿದ್ದಾನೆ ಎಂದು ಕೃಷ್ಣನಿಗೆ ಅರ್ಥವಾಯಿತು. ಕುದುರೆಯು ಕೃಷ್ಣನ ಮೇಲೆ ದಾಳಿ ಮಾಡಿತು. ಆದರೆ ಕೃಷ್ಣನು ಕುದುರೆಯ ಒಂದು ಕಾಲನ್ನು ಹಿಡಿದು 100 ಗಜ ದೂರ ಎಸೆದನು. ಕೇಶಿಗೆ ಪ್ರಜ್ಞೆ ಬಂದಾಗ ಅವನು ಬಾಯಿ ತೆರೆದ ಕೃಷ್ಣನ ಮೇಲೆ ಆರೋಪ ಮಾಡಿದನು. ಭಗವಂತನು ತನ್ನ ಎಡಗೈಯನ್ನ ಕುದುರೆಯ ಬಾಯಿಗೆ ತಳ್ಳಿದನು. ಅದರ ಹಲ್ಲುಗಳು ಬೀಳುವಂತೆ ಮಾಡಿದನು. ನಂತರ ತನ್ನ ತೋಳನ್ನು ಉಬ್ಬಿಸಿ ಅವನು ಅದನ್ನು ಕೊಂದನು. ಅದು ಕೇಶಿಯ ಅಂತ್ಯವಾಗಿತ್ತು. ಕೃಷ್ಣ ಮತ್ತು ಪೂತನಿ. 5ನೇ ಕತೆ. ನಾನಾ ರೀತಿಯಲ್ಲಿ ಪ್ರಯತ್ನಿಸಿದರೂ ಕೃಷ್ಣನನ್ನ ಕೊಲ್ಲಲು ಸಾಧ್ಯವಾಗುತ್ತಿಲ್ಲವಾದ ಕಾರಣ ಕಂಸನನ್ನ ಹತಾಶನಾಗಿದ್ದನು.
ಹೀಗಾಗಿ ತನ್ನ ಮುಂದಿನ ಪ್ಲಾನ್ಗೆ ಭಯಂಕರ ರಾಕ್ಷಸ ಪೂತನನನ್ನು ಕರೆದನು. ಆತನನ್ನು ಸುಂದರವಾದ ಯುವತಿಯ ರೂಪದಲ್ಲಿ ತಾಳಲು ಮತ್ತು ಹಿಂದಿನ 10 ದಿನಗಳಲ್ಲಿ ಜನಿಸಿದ ಎಲ್ಲ ಶಿಶುಗಳನ್ನು ಕೊಲ್ಲಲು ಹೇಳಿದನು. ಅದರಂತೆ ಪೂತನಿಯ ವೇಷ ಧರಿಸಿ ಕೃಷ್ಣನ ಹಳ್ಳಿಯನ್ನ ಪ್ರವೇಶಿಸಿದನು. ಯಶೋದೆಯ ನವಜಾತ ಶಿಶುವಿನ ಬಗ್ಗೆ ಎಲ್ಲರೂ ಮಾತನಾಡುವುದನ್ನು ಕೇಳಿದಾಗ ರಾಕ್ಷಸನಿಗೆ ತಾನು ಸಾಯಿಸಬೇಕಾಗಿರುವುದು ಇದೇ ಮಗುವನ್ನು ಎಂದು ತಿಳಿಯಿತು. ಯಶೋದೆಯನ್ನ ವಿಚಲಿತಗೊಳಿಸಿ ಕೃಷ್ಣನಿಗೆ ತನ್ನ ವಿಷಪೂರಿತ ಮೊಲೆತೊಟ್ಟುಗಳ ಮೇಲೆ ಹಾಲುಣಿಸಿದಳು. ಆದರೆ ಬಾಲಕೃಷ್ಣನನ್ನ ಹಾಲನ್ನ ಕುಡಿಯುವುದರ ಜೊತೆಗೆ ಪೂತನಿಯ ರಕ್ತವನ್ನೂ ಹೀರಿ ನಾಶಗೊಳಿಸಿದನು. ಲಿಟಲ್ ಕೃಷ್ಣನ ಸಣ್ಣ ಕಥೆಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನಷ್ಟು ಲಿಟಲ್ ಕೃಷ್ಣನ ಕಥೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.